ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿನ್ನೆ ನಾನು ಇದ್ರ ಮೇಲೆ ಅಂದರೆ ಮೆಜರ್ಮೆಂಟ್ ಹೆಂಗೆ ತೊಗೋದು ಅನ್ನೋದನ್ನು ಒಂದು 5 ನಿಮಿಷದ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ವೀಡಿಯೋದಲ್ಲಿ. ಇದರ ಮೆಜರ್ಮೆಂಟ್ ಬಂದುಬಿಟ್ಟು ಇದು 34 ಚೆಸ್ಟದ ಕಟೋರಿ ಬ್ಲೌಸ್ ನೋಡಿ ಫ್ರೆಂಡ್ಸ್. ಇವಾಗ ಬ್ಲೌಸ್ ಮೇಲೆ ಮಾಪಿ ತೊಗೊಂಡ್ಬಿಟ್ಟು ಪೇಪರ್ ಮೇಲೆ ಹೆಂಗೆ ಹಾಕೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ, ವಿಡಿಯೋನ ಪೂರ್ತಿ ನೋಡಿ, ಅರ್ಥ ಆಗುತ್ತೆ. ತುಂಬ ಈಸಿ ಮೆಥಡು, ಜಾಸ್ತಿ ಏನಿಲ್ಲ. ಒಂದೇ ಸಲಕ್ಕೆ ಕಟೋರಿ ಮತ್ತು ಬ್ಯಾಕ್ ಪಾರ್ಟು ಎರಡೂ ಕಟ್ ಆಗುತ್ತೆ. ಇದು ನಾನು ಎರಡೂ ಒಂದರಲ್ಲೇ ಯಾವ ರೀತಿ ಕಟ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟ್ ಬರಲಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಯಾವ್ಯಾವ ಮೆಜರ್ಮೆಂಟ್ ಹತ್ತತ್ತೆ ಅಂತ ಹೇಳ್ತೀನಿ ನೋಡಿ. ಇದು ಲೆಂತ್ ನೋಡಿ. ಸೊ ಕಟೋರಿ ಬ್ಲೌಸಲ್ಲಿ ಲೆಂತ್ ಸೇಮ್ ಟು ಸೇಮ್ ಬರುತ್ತೆ, 12.5 ಇದೆ. ಇದರಲ್ಲಿ ನಾನು 1 ಇಂಚ್ ಆ್ಯಡ್ ಮಾಡ್ತೀನಿ. ಮತ್ತು ಆರ್ಮೋಲ್ ಬಂದುಬಿಟ್ಟು ಈ ಥರ ಆರ್ಮೋಲ್ ತೊಗೋಬೇಕು, 7.5 ಐತೆ ಆರ್ಮೋಲು. ಬ್ಯಾಕ್ ನೆಕ್ ಬಂದುಬಿಟ್ಟು ಒಂದು ನಿಮಿಷ ರೀ, ಬ್ಯಾಕ್ ನೆಕ್ ಬಂದುಬಿಟ್ಟು 9.5 ಇಂಚ್ ಇದೆ ನೋಡಿ. ಅದರಲ್ಲಿ ಅರ್ಧ ಇಂಚನ್ನು ಆ್ಯಡ್ ಮಾಡಬೇಕು. ಮತ್ತು ಫ್ರಂಟ್ ನೆಕ್ ಬಂದುಬಿಟ್ಟು ಇಲ್ಲಿ ನೋಡಿ 5.5 ಬರ್ತೈತೆ. ಸೊ ನಾವು 6 ಇಂಚಿಗೆ ಒಂದು ಮಾರ್ಕ್ ಹಾಕೋಣ ಆಯಿತಾ. ಸೊಂಟದ ಸುತ್ತಳತೆ ಬಂದುಬಿಟ್ಟು ನೋಡಿ 15 ಇಂಚ್ ಇದೆ ನೋಡಿ. ಅದರದ್ದು ಅರ್ಧ 30 ಇಂಚದ ಸೊಂಟದ ಸುತ್ತಳತೆ ಬರುತ್ತೆ ಫ್ರೆಂಡ್ಸ್. ಇವಾಗ ಬನ್ನಿ ಮಾರ್ಕ್ ಹಾಕೋಣ. ಹೆಂಗೆ ಮಾರ್ಕ್ ಹಾಕೋದು ಮತ್ತು ಒಂದೇ ಟೈಮಲ್ಲಿ ಎರಡೂ ಬ್ಯಾಕು ಫ್ರಂಟು ಯಾವ ರೀತಿ ತಗೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಇವಾಗ ನೋಡಿ ಅಜೆಟಿಕ್ ಹೆಂಗಿದೆ ನೋಡಿ, ಹಾಗೆ ನೀವು ಕಟ್ಟಿಂಗನ್ನು ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕೂರುತ್ತೆ. 12.5 ಬ್ಲೌಸಿನ ಲೆಂತ್ ಇತ್ತು, ರೆಡಿ ಲೆಂತು. ನಮಗೆ ಇದರಲ್ಲಿ 1 ಇಂಚನ್ನು ಆ್ಯಡ್ ಮಾಡಿದಾಗ 13 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನಾನು. ಮತ್ತು ಶೋಲ್ಡರ್ ಬಂದುಬಿಟ್ಟು 9.5 ಐತೆ. 9.5 ಐತೆ ಶೋಲ್ಡರ್ ಬಂದುಬಿಟ್ಟು. ಅದರಲ್ಲಿ 4.5 ಇಂಚು. 4.5ಗೆ ಅರ್ಧ ಇಂಚನ್ನು ಆ್ಯಡ್ ಮಾಡಿದಾಗ 5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ. ಇಲ್ಲಿ ಬಗಲಿನ ಉದ್ದ ಬಂದುಬಿಟ್ಟು 5.75 ತೊಗೋಬೇಕು ಫ್ರೆಂಡ್ಸ್. 40 ಎದೆವರೆಗೂ 5.75 ತೊಗೋಬೇಕು. 40 ಎದೆ ಸುತ್ತಳತೆ ಮುಂದು ನಾವು 5.5 ತೊಗೋಬೇಕು. ಅಲ್ಲಿಗೆ ಈ ಥರ ಚೌಕ್ಗೆರೆನ ಹಾಕ್ಕೊಳ್ಳೋಣ ನೋಡಿ. ಈ ಕಡೆ ಕೂಡ ಹಾಕ್ತೀನಿ ನಾನು, ಈ ಥರ ಹಾಕಿದ್ದೀನಿ. ಸೊ ಇವಾಗ ಇಲ್ಲಿಗೆ ಏನಪ್ಪ ಅಂದರೆ ನಾವು ಫಸ್ಟಿಗೆ ಆರ್ಮೋಲನ್ನು ಸೆಟ್ ಮಾಡೋಣ ಆಯಿತಾ. ಆರ್ಮೋಲಿಗೆ ಫಸ್ಟು ಮುಂಭಾಗದ ಆರ್ಮೋಲ್ ಹಾಕುವಾಗ ನಾವು ಅರ್ಧ ಇಂಚ್ ಒಳಗಡೆ ತೊಗೋತೀನಿ ನೋಡಿ. ಈ ಥರ ನಾನು ಗೆರೆನ ಹಾಕ್ತಾಯಿದ್ದೀನಿ. ಇವಾಗ ಮುಂಭಾಗದ ಆರ್ಮೋಲ್ ಶೇಪ್ ಬಂದುಬಿಟ್ಟು 1 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಇದನ್ನು ನಾವು ಆರ್ಮೋಲನ್ನು ಈ ರೀತಿ ಡ್ರಾ ಮಾಡೋಣ. ಇವಾಗ ಹಿಂಭಾಗದ 1 ಇಂಚಿಗೆ, ಹಿಂಭಾಗದ ಆರ್ಮೋಲ್ ಕೂಡ 1 ಇಂಚಿಗೆ ನೋಡಿ. ಇಲ್ಲಿದೆ ಅಲ್ವಾ, ಇಲ್ಲಿ ಹಿಂಭಾಗದ ಬರುತ್ತೆ, ಇಲ್ಲಿ ಮುಂಭಾಗದ ಆರ್ಮೋಲ್ ರೌಂಡದ ಶೇಪ್ ಬರುತ್ತೆ ನೋಡಿ. ಈ ಥರ ಹೀಗೆ. ಮತ್ತು ಇವಾಗ ಎದೆ ಸುತ್ತಳತೆ ಹಾಕೋಣ. 34 ಚೆಸ್ಟದ ಎದೆ ಸುತ್ತಳತೆ ಅರ್ಧ ಭಾಗ ಬಂದುಬಿಟ್ಟು ನೋಡಿ, ಇಲ್ಲಿ 8.5 ಇದೆ. 8.5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. 4ನೇ ಭಾಗ 8.5 ಇಂಚು ಒಂದು ಮಾರ್ಕ್ ಹಾಕ್ತೀನಿ. ಮುಂದ್ಗಡೆ 1.5 ಇಂಚು ಒಂದು ಮಾರ್ಕ್ ಹಾಕ್ತೀನಿ. ಇದು ಶಿಲಾಯಿ ಮಾರ್ಜಿನ್. 1.5 ಇಂಚ್ ತೊಗೋಬೋದು, 2 ಇಂಚ್ ತೊಗೋಬೋದು. ಅದು ನಿಮ್ಮ ಬ್ಲೌಸ್ ಅಂದರೆ ನೀವು ಯಾವ ರೀತಿ ಇಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನಾನು 1.5 ಇಂಚ್ ಇಡ್ತೀನಿ, ಅಷ್ಟೇ ಸಾಕು ನನಗೆ. ಇವಾಗ ನಾವು ಆರ್ಮೋಲನ್ನು ಹೆಂಗೆ ಚೆಕ್ ಮಾಡೋದು ಅಂದರೆ
ಇದು ಮುಂಭಾಗ ಐತೆ, ಇದು ಹಿಂಭಾಗ ಐತೆ. ಮುಂಭಾಗ ಏನಿದೆ ನೋಡಿ, ಹಿಂಭಾಗದ ಪಾರ್ಟು, ಅದರಲ್ಲೇ ನಾವು ಆರ್ಮೂಲನ ಚೆಕ್ ಮಾಡಬೇಕಾಗತ್ತೆ ನೋಡಿ. ಈ ಥರ ಸೊ 7ವರೆಗೆ ಬರ್ತಾಯಿತ್ತು ಅದು. ಇಲ್ಲಿಗೆ ನೋಡೋಣ ಇರಿ, ನಾವು 8ವರೆಗೆ ಕರೆಕ್ಟಾಗಿ ಹಾಕಿದ್ದೀನಿ ಅಂತ ನೋಡ್ತೀನಿ. ಇಲ್ಲ, ಬರ್ತಿಲ್ಲ. ಹಾಗಾಗಿ ನಾನು ತಳಗಡೆ ತಗೋತೀನಿ ಡೌನಿಂಗು ನೋಡಿ. ಈ ರೀತಿ ಅರ್ಧ ಇಂಚಿಗೆ ನಾನು ಡೌನಿಂಗನ್ನು ತೊಗೊಂಡಿದ್ದೀನಿ ನೋಡಿ. ಇವಾಗ ಶೇಪ್ ಈ ರೀತಿ ಹಾಕ್ತೀನಿ, ಹೀಗೆ. ಇವಾಗ ಅಳೆಯೋಣ ನಾವು. ಆರ್ಮೋಲ್ ಇಲ್ಲಿದೆ ಅಲ್ವಾ, ಇವಾಗ ನೋಡೋಣ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ಬರ್ತೈತೆ. ಮುಂದೆ 1.5 ಇಂಚು ಶಿಲೈ ಮಾರ್ಜಿನ್ ಆಯಿತಾ. ಇವಾಗ ಇಲ್ಲಿ ಸೊಂಟದ ಸುತ್ತಳತೆ ಬಂದುಬಿಟ್ಟು ನೋಡಿ 30 ಇಂಚಿದೆ, ಅದರದ್ದು 7.5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಮುಂದೆ 1.5 ಇಂಚು ಶಿಲೈ ಮಾರ್ಜಿನು, ಮುಂದೆ 1 ಇಂಚು ಹಿಂಭಾಗದ ಟಕ್ಸ್ ಬರುತ್ತಲ್ವ ಫ್ರೆಂಡ್ಸ್, ಅದು ನೋಡಿ 1 ಇಂಚಿದ್ದು ಅರ್ಧ ಇಂಚದ ಹಿಂಭಾಗದ ಟಕ್ಸ್ ಬರುತ್ತೆ. ಸೊ ಇದನ್ನು ಈ ಥರ ಜಾಯಿಂಟ್ ಮಾಡೋಣ. ಇದು ಕೂಡ ಇಲ್ಲಿಗೆ ಜಾಯಿಂಟ್ ಮಾಡೋಣ. ಇದನ್ನು ನಾನು ಮುಂಭಾಗದ ಪಾರ್ಟನ್ನು ಕಟ್ ಮಾಡುವಾಗ ಅದನ್ನು ತೆಗೆದು ಒಗಿತೀನಿ. ಸೊ ಇವಾಗ ನೋಡಿ, ಇದನ್ನು ಈ ಥರ ನಾವು ಡ್ರಾ ಮಾಡ್ಕೊಳ್ಳೋಣ. ತುಂಬ ಈಸಿ ಮೆಥಡು, ಕಲಿಯೋರಿಗೆ ನೋಡಿ ಒಂದು ಸಲ ಟ್ರೈ ಮಾಡಿ. ಕಲಿಯೋರು ತುಂಬಾ ಚೆನ್ನಾಗಿದೆ. ಮತ್ತು ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಆ ರೀತಿಯೇ ಸ್ಟಿಚಿಂಗ್ ಮಾಡಿ. ಕಪ್ಪದ ತುಂಬಾ ಚೆನ್ನಾಗಿ ಕೂರುತ್ತೆ ಫ್ರೆಂಡ್ಸ್. ಇವಾಗ 3 ಇಂಚಿಗೆ ಶೋಲ್ಡರ್ ಪಟ್ಟಿ ತೊಗೊಂಡಿದ್ದೀನಿ. 6 ಇಂಚ್ ಇದೆ ಅಲ್ವಾ ಅವ್ರದ್ದು. ಸೊ ನಾನು 6.5 ಇಂಚಿಗೆ ಒಂದು ಮಾರ್ಕನ್ನು ಹಾಕಿ 5.5 ಬಂದಿತ್ತು, ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಯಾಕಂದರೆ ಕಟೋರಿ ಸೈಜ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ. ಈ ಥರ ನೋಡಿ ರೌಂಡ್ ಶೇಪ್ ಹಾಕಿದ್ದೀನಿ. ಈ ಕಡೆಯಿಂದ ಯೋಕ್ ಪಟ್ಟಿ ಮಾರ್ಕ್ ಹಾಕೋಣ. ಇವಾಗ ಈ ಕಡೆಯಿಂದ 2.5, ಈ ಕಡೆ ಬಂದುಬಿಟ್ಟು 3.5. ಕರೆಕ್ಟಾಗಿ ನಾವು ಅರ್ಧಕ್ಕೆ ತಂದು ನಿಲ್ಲಿಸ್ಬೇಕು. ಈ ಥರ ಇಲ್ಲಿಂದ ಏನಿದೆ ಈ ಥರ ಶೇಪ್ ಕೊಡಬೇಕು ನೋಡಿ, ಹೀಗೆ. ಇವಾಗ ಮೇನ್ ಪಾಯಿಂಟ್ ನೋಡಿ, ಮೇನ್ ಮುದ್ದ ಬಂತು ಯಾವುದಂದರೆ ಕಟೋರಿ ಪಾರ್ಟನ್ನು ಯಾವ ರೀತಿ ನಾವು ಮಾರ್ಕಿಂಗ್ ಮಾಡೋದು ಅನ್ನೋದನ್ನು. ಇಲ್ಲಿಂದ ನಾವು 1 ಇಂಚ್ ಕುತ್ಕೋಬೇಕು. ಈ ಕಡೆ ಏನಿದೆ ಇಲ್ಲಿಂದ ನಾನು 2.5 ಇಂಚು, ಈ ಕಡೆ ಏನಿದೆ ಇಲ್ಲಿಂದ ನಾನು 4.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. 5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ. ಈ ಥರ 5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಸೊ 3ನ ಯಾವ ರೀತಿ ಕೂಡಿಸ್ಕೋತೀನಿ ಅಂತ ನೋಡಿ. ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇವಾಗ ನೋಡಿ ಹಿಂಭಾಗದ ಪಾರ್ಟ್ ಕೂಡ ನಾನು ಇದರಲ್ಲೇ ತೆಗಿತಾ ಇದ್ದೀನಿ. ಲೆಂತ್ ಬಂದುಬಿಟ್ಟು ನಾನು 13.5 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರ್ 5 ಇಂಚು, ಬಗಲಿನ ಉದ್ದ 5.5 ತೊಗೊಂಡಿದ್ದೀನಿ. ಯಾಕಂದರೆ ಇದು ಶೋಲ್ಡರು ಆರ್ಮೋಲು ಅದರಲ್ಲಿ ನಮಗೆ ಸರಿಯಾಗಿ ಬರ್ತಿಲ್ಲ. ಅರ್ಧ ಇಂಚದ ಗ್ಯಾಪ್ ಬರುವಾಗ ನಾನು 5.5 ತೊಗೊಂಡಿದ್ದೀನಿ. ಇಲ್ಲಿಂದ ಬಂದುಬಿಟ್ಟು ನಾನು ಎದೆ ಸುತ್ತಳತೆ ಮುಂಭಾಗಕ್ಕೆ ಈ ಕಡೆ ಬಂದುಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ, ಶಿಲೈ ಮಾರ್ಜಿನು. ಇಲ್ಲಿಂದ ಇಲ್ಲಿ ಸೊಂಟದ ಸುತ್ತಳತೆ, ಇದು ಶಿಲೈ ಮಾರ್ಜಿನು. ಇಲ್ಲಿಂದ 1 ಇಂಚು ಹಿಂಭಾಗದ ಟಕ್ಸು. ಇವಾಗ ಕಟ್ಟಿಂಗ್ ಮಾಡ್ತೀನಿ. ಇಲ್ಲಿಂದ ನಾನು 5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ನಾನು 2 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ 3 ಇಂಚಿಗೆ ಮಾಡಿಬಿಟ್ಟು ಕಟೋರಿ ಶೇಪನ್ನು ತೆಗೆದಿದ್ದೀನಿ ನೋಡಿ. ಸೊ ಯಾರಿಗೆಲ್ಲ ಅರ್ಥ ಆಗಿಲ್ಲ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕೇಳ್ಕೊಳ್ಳಿ. ಬನ್ನಿ ಇವಾಗ ಕಟಿಂಗ್ ಮಾಡೋಣ. ಕಟಿಂಗ್ ಮಾಡ್ತೀನಿ ನೋಡಿ. ಜಸ್ಟ್ ನಮಗೆ ಇದರಲ್ಲಿ ಏನೂ ಬೇಡ, ನಾವು ಸ್ಲೀವ್ ಕಟಿಂಗ್ ಕೂಡ ಇದರಲ್ಲೇ ಮಾಡೋದು. ಸೊ ಹೇಗೆ ಮಾಡ್ತೀನಿ ಅನ್ನೋದನ್ನು ಇದರಲ್ಲಿ ಹೇಳ್ಕೊಡ್ತೀನಿ. ಸ್ಲೀವ್ ಕಟಿಂಗ್ ಕೂಡ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಿಂಗೆ ನನಗೆ ಗೊತ್ತಿರೋ ವೀಡಿಯೋಸ್ನ ನಿಮ್ಮ ಮುಂದೆ ತಂದು ತರ್ತೀನಿ ನಾನು. ಈ ಥರ ನೋಡಿ
ಕಟ್ಟಿಂಗ್ ಆಯಿತು ಇದು. ಸೊ ಇವಾಗ ಮುಂಭಾಗದ ಪಾರ್ಟ್ ಏನಿದೆ, ಹಿಂಭಾಗದ ಪಾರ್ಟ್ ಫಸ್ಟಿಗೆ ಕಟ್ ಮಾಡೋಣ. ಇದು ಹಿಂಭಾಗದ ಪಾರ್ಟ್ ಕಟ್ ಆಯಿತು ನೋಡಿ. ಇವಾಗ ನಾವು ಕಟಿಂಗ್ ಮಾಡುವಾಗ ಮಾರ್ಕಿಂಗ್ ಹಾಕುವಾಗ ಅದು ಹಿಂಭಾಗದ 1 ಇಂಚ್ ಟಕ್ಸಿಗೆ ಅಂತ ಮಾರ್ಕ್ ಮಾಡಿದ್ದೀವಲ್ವ, ಅದು ನಮಗೆ ಯೂಸ್ ಇಲ್ಲ. ಅದನ್ನು ನಾನು ಕಟ್ ಮಾಡ್ತೀನಿ. ಯಾಕಂದರೆ ಮುಂಭಾಗಕ್ಕೆ ಟಕ್ಸ್ ಅದ ಏನೂ ಹತ್ತಲ್ಲ ಅದು. ಸೊ ಇವಾಗ ಹಿಂಭಾಗದ ಆರ್ಮೋಲನ್ನು ಕೂಡ ನಾನು ಕಟ್ ಮಾಡಿ ಬಿಸಾಕ್ತೀನಿ ನೋಡಿ. ಇದು ಕೂಡ ನಮಗೆ ಅಗತ್ಯವಿಲ್ಲ ತಗೋದು. ಆರ್ಮೋಲ್ ತೊಗೊಂಡ್ಬಿಟ್ರೆ ಕರೆಕ್ಟಾಗಿರೋದು, ರಿಂಕಲ್ಸ್ ಎಲ್ಲ ಬರೋದಿಲ್ಲ. ಇವಾಗ ನೋಡಿ ಈ ರೀತಿ ಕಟ್ಟಿಂಗ್ ಆಯಿತು. ಯೋಗಪಟ್ಟಿ ಕಟ್ಟಿಂಗ್ ಆಯಿತು. ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡಿ, ಆ ಕಡೆ ಈ ಕಡೆ ಹೋಗಬಾರ್ದು ಹಂಗೆ, ಯಾಕಂದರೆ ಕಟ್ಟಿಂಗ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಇವಾಗ ನಮಗೆ ಇವು 3 ಪಾಯಿಂಟ್ ಅಂದರೆ 3 ಪಾರ್ಟನ್ನು ಸಿಕ್ಕಿದಾವೆ ನೋಡಿ ಈ ಥರ. ಇದನ್ನು ನಾನು ತೆಗೆದ್ಬಿಟ್ಟು ಇಡ್ತೀನಿ ಸೈಡಕ್ಕೆ. ಸೊ ಇವಾಗ ನಾವು ಕಟೋರಿನ ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ ಬನ್ನಿ. ಇದು ನೋಡಿ ಕಟೋರಿ ಪಾರ್ಟ್ ಇದೆಯಲ್ವ, ಇದನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಯಾಕಂದರೆ ಇದರಲ್ಲಿ ನಮಗೆ ಟಕ್ಸ್ ಹಿಡಿಯೋದಕ್ಕೆ ಆಗಲ್ಲ ಅಲ್ವಾ, ಹಾಗಾಗಿ ಇದನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಫಸ್ಟಿಗೆ ನಾವು ಮಧ್ಯ ಅಂದರೆ ಈ ಥರ ಮಡಿಚಿಬಿಟ್ಟು ಮಧ್ಯ ಒಂದು ನಾಟನ್ನು ಅಂದರೆ ನಾಚನ್ನು ಹೊಡಿತೀನಿ ನೋಡಿ. ಈ ಥರ ನಾಚನ್ನು ಹೊಡ್ತಿದ್ದೀನಿ. ಇವಾಗ ಇಲ್ಲಿಗೆ ಇಡ್ತಾ ಇದ್ದೀನಿ ನೋಡಿ. ಈ ರೀತಿ ಇಡ್ತೀನಿ. ಆಸೆಟಿಗೆ ಹೆಂಗಿದೆಯೋ ಹಂಗೆ ತಗೋತೀನಿ ನೋಡಿ. ಈ ರೀತಿ ತಗೋಬೇಕು. ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಮಾಡಬೇಡಿ, ಯಾಕಂದರೆ ಇದು ಮೀಡಿಯಮ್ ಸೈಜ್ದು ಎದೆ ಸುತ್ತಳತೆ ಅನ್ಕೋತೀನಿ. ಯಾಕಂದರೆ ಆ ಕಡೆ ದಪ್ಪನೂ ಇಲ್ಲ, ಈ ಕಡೆ ತಳ್ಳು ಅಂದರೆ ಸಣ್ಣನೂ ಇಲ್ಲ. ಈ ಥರ ಎದೆ ಸುತ್ತಳತೆ ಬ್ಲೌಸ್ ಇರೋದ್ರಿಂದ ಕಟೋರಿ ಪರ್ಫೆಕ್ಟಾಗಿ ಬರಬೇಕು ನೋಡಿ. ಆ ಥರ ಕಟಿಂಗ್ ಇರಬೇಕು. ಇವಾಗ ಈ ಕಡೆ 1 ಕಾಲು ಮತ್ತು ಈ ಕಡೆ ಕೂಡ 1 ಕಾಲಿಗೆ 1 ಮಾರ್ಕು ಇರಿ. ಕರೆಕ್ಟಾಗಿ 1 ಕಾಲಿಗೆ ಇಲ್ಲ ನೋಡಿ, ಜಾಸ್ತಿ ತೊಗೊಂಡಿದ್ದೀನಿ. ಸೊ ಇವಾಗ ಮಾರ್ಕ್ ಹಾಕೋತೀನಿ ನೋಡಿ. ಈ ರೀತಿ ಮಾರ್ಕನ್ನು ಹಾಕೋತಾ ಇದ್ದೀನಿ. ಸೊ ಹಿಂಗೆ ಕಟೋರಿಗೆ ನಾವು ಈ ರೀತಿ ಶೇಪ್ ಕೊಡಬೇಕು ನೋಡಿ. ಅರ್ಧ ಇಂಚ್ ಮೇಲೆ ತೊಗೊಂಡ್ಬಿಟ್ಟು ಸ್ವಲ್ಪ ಕೈಯನ್ನು ಇದು ಮಾಡ್ತಾ ರೌಂಡಾಗಿ ಬರಬೇಕು. ಆ ಥರ ನಾವು ಶೇಪ್ ಕೊಡೋಣ. ಈ ಥರ ನೋಡಿ ಬಂತು. ಸೊ ಇವಾಗ ಇದರ ಮಧ್ಯ ನೋಡೋಣ ಎಷ್ಟು ಬರುತ್ತೆ ಅಂತ. ಇದು ಬಂದುಬಿಟ್ಟು 8 ಇಂಚದ ಕಟೋರಿ ಬಂದೈತೆ ನೋಡಿ. ಸೊ ನಾನು ಇಲ್ಲಿಗೆ ಒಂದು ಇದು ಮಾಡ್ತೀನಿ ನೋಡಿ. ನಾನು ಕಟ್ ಮಾಡಿರೋ ಜಾಗಕ್ಕೆ ಒಂದು ಮಧ್ಯ ಬಂದುಬಿಟ್ಟೈತೆ. ಈ ಥರ ಬಂದರೆ ಕರೆಕ್ಟಾಗೈತೆ ನಮ್ಮ ಕಟೋರಿ. ನನಗೆ ಮಾಡಿರೋ ಕಟ್ಟಿಂಗು ಕರೆಕ್ಟಾಗೈತೆ ಅಂತ ತಿಳ್ಕೊಬೇಕು. ಇಲ್ಲಾಂದರೆ ಮತ್ತೆ ರಿಪೀಟು ಒಂದೊಂದಲ್ಲಿ 4 ಸಲ ಆಗಲಿ ಫ್ರೆಂಡ್ಸ್, ನೀವು ಪ್ರಾಕ್ಟೀಸ್ ಮಾಡಿ ಆಯಿತಾ. ಪ್ರಾಕ್ಟೀಸ್ ಮಾಡೋದೇ ಏನೂ ಬರಲ್ಲ. ಏನಾದರೂ ಡೌಟ್ ಇದ್ದರೆ ಕೇಳಿ, ಹೇಳ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ, ಅದು ಕೂಡ ನಾನು ಹೇಳ್ತೀನಿ ನಿಮಗೆ. ಇವಾಗ ಬಂತು ನಮ್ಮದು ಈ ಕಟೋರಿ. ನಮಗೆ ಯೂಸ್ ಇಲ್ಲ ಇದು. ನಮಗೆ ಈ ಕಟೋರಿನ ನಾವು ಬಟ್ಟೆ ಮೇಲೆ ಇಟ್ಬಿಟ್ಟು ಕಟ್ಟಿಂಗ್ ಮಾಡಬೇಕು ನೋಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ಬೆಲ್ ಐಕಾನ್ ಒತ್ತಿ ಲೈಕು ಶೇರ್ ಕಮೆಂಟ್ ಬರಲಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಪೂರ್ತಿ ನೋಡಿ, ಕಲಿಯೋಣ ಎಲ್ಲರೂ ಸೇರಿ.
ಕಲಿತು ಕಲಿಯೋಣ ಫ್ರೆಂಡ್ಸ್. ನೋಡಿ, ಕಲಿಯದೆ ಯಾವುದು ಕಲೆ ಬರೋಲ್ಲ. ಈ ಥರ ಬಂದೈತೆ. ನೆಕ್ ಸ್ವಲ್ಪ ಕಟಿಂಗ್ ಮಾಡ್ಕೋತೀನಿ ನೋಡಿ. ಎಲ್ಲದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇವಾಗ ಸ್ಲೀವ್ ಕಟಿಂಗ್ ನೋಡಿ, ಸ್ಲೀವ್ ಕಟಿಂಗ್ ಕೂಡ ಹೇಳಿಬಿಡ್ತೀನಿ ಇದರಲ್ಲಿ. ಆಲ್ ಇನ್ ಒನ್ ಎಲ್ಲ ಕಟಿಂಗ್ಸು ಹೇಳಿಬಿಡ್ತೀನಿ ಆಯಿತಾ. ಸ್ಲೀವ್ ಕಟಿಂಗ್ ಬಂದ್ಬಿಟ್ಟು ಇದನ್ನು ಕಟ್ ಮಾಡಿ ಬಿಸಾಕ್ತೀನಿ. ನಾಲ್ಕು ಇಂಚಿದೆ. ಸೊ ನಾನು 4.5ಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿ ನೋಡಿ, 4.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ. ಯಾಕಂದರೆ 4 ಇಂಚದ ಇದೆ ಇದು. ಸೊ ಇದರ ಮೇಲೆ ಆಯಿತಾ. ಎಲ್ಲ ಇದು ಸಾರಿ, ಅದು ಒಂದು ಸ್ವಲ್ಪ ಉರ್ಪಾಟೆ ಅನಿಸ್ತಾ ಇದೆ ನನಗೆ. ಇಲ್ಲಿ ನೋಡಿ, 4.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಆ ಥರದ್ದು ಡೌನಿಂಗ್ ಬಂದುಬಿಟ್ಟು ಇಲ್ಲಿ 2.5 ಇಂಚ್ ತೊಗೋತೀನಿ. ಯಾಕಂದರೆ ತುಂಬ ಬಗಲದಲ್ಲಿ ಬಟ್ಟೆನ ಉಳಿಸಿ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಹೀಗೆ ನಾನು 3 ಗೆರೆಯನ್ನು ಹಾಕ್ತೀನಿ ನೋಡಿ ಈ ಥರ. ಫಸ್ಟಿಗೆ ನಮ್ಮ ಆರ್ಮೋಲ್ ಎಷ್ಟಿದೆ, 7.5 ಇಂಚು. ಮುಂದೆ 1.5 ಇಂಚು ಸಿಲೈ ಮಾರ್ಜಿನು ತೊಗೋತೀನಿ ನೋಡಿ. ಇದು ಕರೆಕ್ಟಾಗಿ ಕೂರುತ್ತೆ ಇದು. ಇವಾಗ ಇದರ ಮಧ್ಯ ಎಷ್ಟಿದೆ ನೋಡೋಣ. 7.5 ಇಂಚಿದು ಈ ರೀತಿ ಇಟ್ಕೊಂಡ್ಬಿಟ್ಟು ಮಧ್ಯ ತೆಗೆಯೋಣ. ಇದರ ಮಧ್ಯ ನೋಡಿ ಈ ಥರ ಬಂತು. ತೆಗೆದ್ಬಿಟ್ಟು ಇವಾಗ ಇದಕ್ಕೆ ಮಾರ್ಕ್ ಹಾಕೊಳ್ಳೋಣ. ಇದು ಈ ಕಡೆ ಒಂದು, ಈ ಕಡೆ ಒಂದು, 2 ಮಾರ್ಕ್ ಆಯ್ತಲ್ವ. ಇವಾಗ ಶೇಪನ್ನು ಕೊಡ್ತೀನಿ ನೋಡಿ. ಇದು ಈ ರೀತಿ ಶೇಪ್ ಕೊಡ್ತೀನಿ. ಸೊ ಇದು ಈ ಕಡೆ ಈ ಥರ ನೋಡಿ. ಸ್ಲೀವ್ ಕೂಡ ತುಂಬ ಈಸಿ ಕಟ್ಟಿಂಗ್ ಇದೆ. ಸ್ಲೀವ್ ಕಟ್ಟಿಂಗ್ ಕೂಡ ಬೇಕಾದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಹೆಂಗೆ ಅನ್ನಿಸ್ತು ವಿಡಿಯೋ ಅನ್ನೋದನ್ನು ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ನೀವು ವಿಸಿಟ್ ಮಾಡಿ ಒಂದು ಸಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ನೋಡಿ, ಇದು ಮುಂಭಾಗದ ಶೇಪನ್ನು ತೆಗಿತೀನಿ ನಾನು. ಹೀಗೆ ನೀವು ನೋಡ್ಬೋದು. ಇದು ಹಿಂಭಾಗದ ಪಾರ್ಟು, ಇದು ಮುಂಭಾಗದ ಪಾರ್ಟ್ಗಳು, ಇದು ಸ್ಲೀವು, ಇದು ಇದೆ ಅದು ಮಾಪಿ ಬ್ಲೌಸು. ಸೊ ನಾನು ಬ್ಲೌಸ್ ಹೊಲಿದ ಮೇಲೆ ನಿಮಗೆ ಹೇಗೆ ಸ್ಟಿಚ್ ಮಾಡೋದು ಮುಂದಿನ ವೀಡಿಯೋದಲ್ಲಿ ಕಟ್ಟಿಂಗು ಸ್ಟಿಚಿಂಗು ತೋರಿಸ್ತೀನಿ ಫ್ರೆಂಡ್ಸ್. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್. ಎಲ್ಲರಿಗೂ ಶುಭವಾಗಲಿ. ಬಾಯ್ ಬಾಯ್ ಫ್ರೆಂಡ್ಸ್, ಬಾಯ್.